1868ರಲ್ಲಿ ಸೋಮನಾಥ ಎಂಬುವರು ಈ ದೇವಸ್ಥಾನವನ್ನು ಕಟ್ಟಿಸಿದರು. ಈ ಸೋಮನಾಥ ಎಂಬುವರು ಹೊಯ್ಸಳರ ದೊರೆ 3ನೇ ನರಸಿಂಹನ ಆಸ್ಥಾನದಲ್ಲಿ ಕಂದಾಯ ಅಧಿಕಾರಿಯಾಗಿದ್ದರು, ಚೀಫ್ ಆಫೀಸರು. ಅವರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದು. ಹಾಗಾಗಿ ಈ ಊರಿನ ಹೆಸರು ಸೋಮನಾಥಪುರ ಅಂತ ಬರುತ್ತೆ. ಇದು ವಿಷ್ಣು ದೇವಸ್ಥಾನ. ಸೋಮನಾಥ ಅಂದರೆ ಎಲ್ಲರೂ ಇದು ಶಿವನ ದೇವಸ್ಥಾನ ಅಂತ ತಿಳ್ಕೊತಾರೆ. ಇದು ವಿಷ್ಣು ದೇವಸ್ಥಾನ. ಒಂದೇ ಜಗುಲಿಯ ಮೇಲೆ 3 ಗರ್ಭಗುಡಿಗಳಿದೆ. ಪ್ಲಾಟ್ಫಾರ್ಮ್ ಒಂದಿದೆಯಲ್ಲ, ಈ ಒಳಗಡೆ ನೋಡಿದ್ರಲ್ಲ 3 ಗರ್ಭಗುಡಿ ಇದೆ. ಕೃಷ್ಣ, ಕೇಶವ, ಜನಾರ್ದನ 3 ವಿಷ್ಣುನೇ. ಆದರೆ 3 ಗರ್ಭಗುಡಿಲಿ ಪೂಜೆ ಇಲ್ಲ. ಕಾರಣ ಏನಪ್ಪ ಅಂತ ಅಂದರೆ ಮುಸ್ಲಿಮ್ಸು ಇಲ್ಲಿ 2 ಬಾರಿ ಅಟ್ಯಾಕ್ ಮಾಡಿದ್ದಾರೆ. 1311ರಲ್ಲಿ ಮಲ್ಲಿಕಾಫರು, 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್. ಇಲ್ಲಿದ್ದಂಥ ಮೇನ್ ವಿಗ್ರಹನೆಲ್ಲ ಹೊಡೆದಾಕ್ತಾರೆ. ನಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ನಾವು ಭಿನ್ನವಾದ ವಿಗ್ರಹಗಳಿಗೆ ಪೂಜೆ ಮಾಡದೇ ಇರುವುದರಿಂದ ಇಲ್ಲಿ ಯಾವುದೇ ರೀತಿ ಪೂಜೆ ಪುನಸ್ಕಾರ ಏನು ಮಾಡೋದಿಲ್ಲ. ಜಸ್ಟ್ ಇದು ಮ್ಯೂಸಿಯಂ. ಮತ್ತು ಇಡೀ ಟೆಂಪಲನ್ನು ಅವರು ಬಳಪದ ಕಲ್ಲಲ್ಲಿ ಕಟ್ಟಿದ್ದಾರೆ. ವೈಜ್ಞಾನಿಕವಾಗಿ ಹೇಳ್ಬೇಕಂದ್ರೆ ಕ್ಲೋರೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ. ಏನಿದು ಕಲ್ಲಿನ ಗುಣ ಅಂತ ಅಂದರೆ ಭೂಮಿಯ ಒಳಗಡೆ ಇದ್ದಾಗ ಬೆಣ್ಣೆ ಅಥವಾ ಸೋಪು ಅಥವಾ ಕ್ಲೇ ಥರ ಇರುತ್ತೆ. ಅದನ್ನು ಹೊರಕ್ಕೆ ತೆಗೆದಾಗ ಫುಲ್ಲು ಹಾರ್ಡಾಗುತ್ತೆ. ಹೊಯ್ಸಳರು ತಮ್ಮ ದೇವಾಲಯಗಳಲ್ಲಿ ಶಿಲ್ಪಕಲೆ ಮತ್ತು ಸೂಕ್ಷ್ಮ ಕೆತ್ತನೆಗಳಿಗೆ ಅವರು ಹೆಚ್ಚಿನ ಆದ್ಯತೆ ಕೊಟ್ಟಿದ್ದರಿಂದ ಬಳಪದ ಕಲ್ಲನ್ನು ಬಳಸಿದ್ದಾರೆ. ಇಡೀ ಟೆಂಪಲನ್ನು ಅವರು ಇಂಟರ್ಲಾಕಿಂಗಲ್ಲಿ ಮಾಡಿರೋದು. ಯಾವುದೇ ರೀತಿ ಇಲ್ಲಿ ಸಿಮೆಂಟು, ಇಟ್ಟಿಗೆ, ಕಬ್ಬಿಣ ಏನು ಯೂಸ್ ಮಾಡಿಲ್ಲ. ಜಸ್ಟ್ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿರೋದು. ಈಗ ಫಸ್ಟ್ ಕಂಬ ಇದೆಯಲ್ಲ, ಮೊದಲನೇದು ಆ ಸೆಂಟ್ರಲ್ಲಿ ಗೂಟು ಥರ ಕಾಣಿಸ್ತಿಲ್ಲ, ಅದೇ ಇಂಟರ್ಲಾಕಿಂಗು. ಬಿಟ್ಟು ಎಲ್ಲ ಇಡೀ ಟೆಂಪಲ್ಗೆ ಆ ಥರ ಸ್ಟೋನ್ ಟು ಸ್ಟೋನ್ ಕನೆಕ್ಟ್ ಮಾಡಿ ಫಿಕ್ಸ್ ಮಾಡಿರೋದು. ಬನ್ನಿ ಒಳಗಡೆ ಹೋಗೋಣ. ಸರ್, ಇದು ಜಯ ವಿಜಯರು, ವಿಷ್ಣು ದ್ವಾರಪಾಲಕ. ಜಯ ಮತ್ತು ವಿಜಯ ಈ ಥರದ್ದು. ಈ ಮೇಲ್ಗಡೆ ಕಾಣಿಸ್ತಿದೆಯಲ್ಲ 16 ಸೀಲಿಂಗ್ಸ್ ಇದೆ. ಸೀಲಿಂಗ್ಸ್ ಅಂತ ಅಂದರೆ ಭುವನೇಶ್ವರಿಗಳು ಅಂತ ಅಂದ್ಬಿಟ್ಟು ಸಂಸ್ಕೃತದಲ್ಲಿ ಈ ರೌಂಡ್ ಶೇಪ್ ಇದೆಯಲ್ಲ, ಈ ಥರದ್ದು ಒಳಗಡೆ 16 ಇದೆ. 16 ಸೀಲಿಂಗ್ಸಲ್ಲೂ ತಾವರೆ ಹೂವಿನ ಮೊಗ್ಗನ್ನು ಮಾಡಿದ್ದಾರೆ. ಆ ಮೊದಲನೇ ದಿನದಲ್ಲಿ ಅದು ಫುಲ್ಲು ಮೊಗ್ಗಾಗಿದೆ. 2ನೇ ದಿನಕ್ಕೆ ಇನ್ನೊಂದು ಸ್ವಲ್ಪ 3, 4, 5, 6 ಈ ಥರ ಬಂದು ಇದು ಲಾಸ್ಟ್ ಸ್ಟೇಜ್ ಪೂರ್ತಿ ಕಂಪ್ಲೀಟ್ ಆಗಿ ಅರಳಿರುವಂಥದ್ದು ಲೋಟಸ್ ಫ್ಲವರ್. ಆದರೆ ಈ ಥರ ಇಲ್ಲ, ಉಲ್ಟಾ ಇದೆ. ಈಗ ನೋಡಿ, ಇಲ್ಲಿ ಬೇರೆ ಥರ, ಅಲ್ಲೇ ಬೇರೆ ಥರ, ಅಲ್ಲೇ ಬೇರೆ ಥರ, ಅಲ್ಲೇ ಬೇರೆ ಥರ. ಈ 16 ಸೀಲಿಂಗ್ಸ್ ಅಲ್ಲೂ ಬೇರೆ ಬೇರೆ ಡಿಸೈನು ಇದೆ, ಅರಳೋದು ಬೇರೆ ಇದೆ. ಮತ್ತು ಅದೆಲ್ಲ ನೀವು ನೋಡಿದ್ರೆ ಒಂದೇ ಪೀಸ್ ಅನ್ಸುತ್ತೆ. ಇದೆ ಕೃಷ್ಣ, ಕೇಶವ, ಜನಾರ್ದನ. ನೋಡಿ, ಫಸ್ಟ್ ಅವರು ಮಿನಿಯೇಚರ್ ಕೃಷ್ಣನ ಮಾಡ್ತಾರೆ. ಇಲ್ಲಿದೆಯಲ್ಲ, ಫಸ್ಟ್ ನಾವು ಮಾಡ್ತೀವ ಇಲ್ವಾ ಅಂತ ನೋಡೋದಕ್ಕೆ ಫಸ್ಟ್ ಚಿಕ್ಕದು ಮಾಡಿ ಇದೇ ಥರ ಒಳಗಡೆ ದೊಡ್ಡದು. ಆದರೆ ಒಳಗಡೆ ಇರುವಂಥ ಕೃಷ್ಣನ ವಿಗ್ರಹದಲ್ಲಿ ಫ್ಲೂಟು ಡ್ಯಾಮೇಜ್ ಆಗಿದೆ. ಹಾಗಾಗಿ ಅಲ್ಲಿ ಪೂಜೆ ಇಲ್ಲ. ಮತ್ತು ಇದು ಕೇಶವ, ವಿಷ್ಣುವಿನ ಮೊದಲನೇ ಹೆಸರು. ಆದರೆ ಇದು ಮೂಲ ವಿಗ್ರಹ ಅಲ್ಲ. ಇಲ್ಲಿ ಇದೆಯಲ್ಲ, ಇದು ಮೂಲ ವಿಗ್ರಹ ಮಿನಿಯೇಚರು. ಒಳಗಡೆ ಇದೆಯಲ್ಲ, ಆ ಕೇಶವ ಮಾತ್ರ ಮೂಲ ವಿಗ್ರಹ ಅಲ್ಲ. ಅಲ್ಲಿದ್ದಂಥ ಮೂಲ ವಿಗ್ರಹನ 1326ರಲ್ಲಿ ಮೊಹಮ್ಮದ್ ಬಿನ್ ತುಘಲಕ್ ಪೂರ್ತಿ ಕಂಪ್ಲೀಟ್ ಆಗಿ ಹೊಡೆದಾಕ್ತಾನೆ. ಅದಕ್ಕೆ ಡಿಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಎಲ್ಲರೂ ಕೇಶವನ ದೇವಸ್ಥಾನ ಅನ್ಕೊಂಡೆ ಬರ್ತಾರೆ ಅಂತ ಹೊರಗಡೆ 64 ರೂಮ್ಸ್ ಇದೆ. ತೋರಿಸ್ತೀನಿ ಹೊರಗಡೆ ಹೋದಾಗ. 64 ರೂಮ್ಸಲ್ಲಿ ಯಾವುದೋ ಒಂದು ರೂಮಲ್ಲಿ ಇದ್ದಂಥ ವಿಗ್ರಹನ ಆಲ್ಟ್ರ್ ಮಾಡಿ ಅಲ್ಲಿ ಇಟ್ಟಿದ್ದಾರೆ. ಅದಕ್ಕೆ ನೋಡಿ, ಕೃಷ್ಣಂಗೂ ಜನಾರ್ದಗೂ ಕಂಪೇರ್ ಮಾಡಿದ್ರೆ ಅದು ಫುಲ್ಲು ಚಿಕ್ಕದು. ನಿಮಗೆ ನೋಡಿ, ಡಿಸೈನು, ಕಾರ್ವಿಂಗ್ಸು ಎಲ್ಲ ಬೇರೆ ಬೇರೆ ಇದೆ. ಇದು ಮೂಲ ವಿಗ್ರಹ ಅಲ್ಲ. ಮತ್ತೆ ಅದು ಜನಾರ್ದನ. ವಿಷ್ಣು ಅಂತ ಅಂದ್ರೆ ನಿಮ್ಗೆ ಕೈಯಲ್ಲಿ ಶಂಖಚಕ್ರ, ಗದಾ, ಪದ್ಮವನ್ನ ಇಟ್ಕೊಂಡಿರ್ತಾನೆ. ಚೆಸ್ಟ್ ಮತ್ತೆ ಬೆಲ್ಲಿ ನೋಡಿ, ಹಸುಮುಖ ಕಾಣಿಸ್ತಿದ್ಯಾ? ಚೆಸ್ಟ್ ಮತ್ತೆ ಬೆಲ್ಲಿ ಅಬ್ಸರ್ವ್ ಮಾಡಿದ್ರೆ ಹಸುಮುಖ. ಬಲಗಾಲ 3, 4, 5 ಇಲ್ಲಿಂದ ಇಲ್ಲಿಗೆ ಇದನ್ನ ಯಾವ ಥರ ಮಾಡಿದ್ದಾರೆ ಅಂತ ಅಂದ್ರೆ ಆನೆಗಳು ಮತ್ತೆ ಕುದುರೆಗಳು ಕಟ್ಸಿ ಈ ಥರ ತಿರುಗಿಸಿದ್ದಾರೆ. ಈ ಮಡಕೆಗಳೆಲ್ಲ ಮಾಡ್ತಾರಲ್ಲ, ಪಾಟ್ರಿ ವೀಲ್. ಫಸ್ಟ್ ಒಂದು ಪಾಟ್ರಿ ವೀಲನ್ನ ಇಟ್ಬಿಟ್ಟು ಒಳಗಡೆ ಒಂದು ರಾಡನ್ನು ಫಿಕ್ಸ್ ಮಾಡಿ ಅದ್ರ ಮೇಲ್ಗಡೆಗೆ ಈ ಪೀಸನ್ನ ಇಡ್ತಾರೆ. ಇಟ್ಟಾಗ ಅವರು ಆನೆ ಕುದುರೆನ ಯೂಸ್ ಮಾಡಿಕೊಂಡು ತಿರುಗಿಸಿ ಈ ಥರ ಮಾಡಿರುವಂಥದ್ದು. ಒಳಗಡೆ ಮಾತ್ರ ಒಂದು ರಾಡಿದೆ. ನಿಮ್ಗಲ್ಲಿ ಫಸ್ಟೇ ತೋರಿಸಿದ್ನ ಅರ್ಧ ಕಂಬ, ಅದು ಸೆಂಟ್ರಲ್ ಹಿಂಗೆ ಗ್ರೂ ಥರ ಇರಲಿಲ್ವಾ, ಅದೇ ಥರ ಇಲ್ಲೂ ಇದೆ. ಒಂದು ರಾಡು 5 ಪೀಸ್. ಇದೊಂದಕ್ಕೆ ಮಾತ್ರ ಅಲ್ಲ, ಇಡೀ ಟೆಂಪಲ್ಗೆ. ಮತ್ತೆ ಥರ ದೀಪ ಹಚ್ಚೋದಕ್ಕೆಲ್ಲ ಇಲ್ಲಿ ಮತ್ತು ಇಲ್ಲಿ ಎಲ್ಲ ದೀಪ ಹಚ್ಚೋದಕ್ಕೆ ಇವೆರಡು ಕಂಬನ ಮಾತ್ರ ಅವರು ಕೈಯಲ್ಲಿ ಕೆತ್ತನೆ ಮಾಡಿದ್ದಾರೆ. ಜಸ್ಟ್ ಫಾರ್ ಎ ಚೇಂಜಸ್ ಮಾಡಿರುವಂಥದ್ದು. ಈ ಕಂಬಗಳು ಇದೇ ಥರ ನೀವು ಬೇಲೂರು, ಹಳೆಬೀಡು ಎಲ್ಲೇ ನೋಡಿದ್ರು ನೋಡಿ. ವೆಂಟಿಲೇಷನ್ ಡಿಸೈನು ಟೆಂಪಲ್ಸ್ ಡಿಸೈನು ಇದು ನಾಗರ ಸ್ಟೈಲು. ಈ ಪೂರಿ, ಜಗನ್ನಾಥ, ಒಡಿಸ್ಸಾ ಎಲ್ಲ ನೋಡಿದಾಗ ಈ ಥರ ಇರುತ್ತೆ ಸ್ಟ್ರಕ್ಚರ್ಸ್ಗಳಿವು. ಸೌತ್ ಇಂಡಿಯನ್ ಟೆಂಪಲ್ಸು ಇದೇ ಬೇರೆ ಥರ. ಇದು ದ್ರವಿಡಿಯನ್ನು. ನಾರ್ತ್ ಇಂಡಿಯನ್ ಟೆಂಪಲ್ಸು ನಾಗರ ಸ್ಟೈಲು, ಸೌತ್ ಇಂಡಿಯನ್ ಟೆಂಪಲ್ಸ್ ದ್ರವಿಡಿಯನ್ ಸ್ಟೈಲು. ಎರಡೂ ಮಿಕ್ಸ್ ಆಗಿದೆ, ಅಂದರೆ ಮಿಶ್ರಣ. ಎರಡು ಮಿಕ್ಸ್ ಆಗಿರುವಂಥದ್ದೇ ಬೇಸರ. ಇದು ವಿಷ್ಣುದು 4ನೇ ಅವತಾರ ನರಸಿಂಹ. ಹಿರಣ್ಯಕಶಿಪುವನ ಹೊಟ್ಟೆನ ಬಗ್ದವನ ಕರುಳನ ಹಾರ ಮಾಡಿ ಹಾಕೋತಿರುವಂಥದ್ದು. ಪ್ರಾಣದ ಸ್ಟೋರಿ ಆ ಕಡೆ ಇದೆ, ಆನಂತರ ಹೇಳ್ತೀನಿ. ನರಸಿಂಹ 5ನೇ ಅವತಾರ. ಇದು ವಾಮನ, ಇದು ವಾಮನ ಅವತಾರ. ನೋಡಿ, ಇದು ವಿಷ್ಣು 7 ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾರೆ. ನಾವೆಲ್ಲೂ ಸಹ ವಿಷ್ಣು
ಕೂತ್ಕೊಂಡಿರೋ ತರ ನೋಡಲ್ಲ, ನಿಂತಿರೋದು ಮತ್ತೆ ಮಲಗಿರೋದು ಮಾತ್ರ ನೋಡಿರ್ತೀವಿ. ನೋಡಿ ಇಲ್ಲಿ ಕೂತ್ಕೊಂಡಿದ್ದಾರೆ, ದಾಳಿ ಆದಾಗ 3 ಎಡೆಗಳನ್ನ ಹೊಡೆದಾಕಿದ್ದಾರೆ. ಶೇಷನಾಗ ಅಥವಾ ಆದಿಶೇಷ ಅಂತ ಅಂದ್ಬಿಟ್ಟು ವಿಷ್ಣು. ಇದು ಗಣೇಶ ನಾಟ್ಯ ಮಾಡ್ತಿರುವಂತದ್ದು ನಾಟ್ಯ ಗಣೇಶ, ಮತ್ತೆ ನಾಟ್ಯ ಸರಸ್ವತಿ, ಬಟ್ ವೀಣೆನೂ ಸಹ ಹೋಗಿದೆ. ಇದು ಅಭಿಷೇಕ ಮಾಡಿದಂತ ನೀರು ಬರೋದಕ್ಕೆ ಫಸ್ಟ್ 45ರಿಂದ 50 ವರ್ಷ ಅಷ್ಟೇ. ಇದು ಕೃಷ್ಣನ್ ಮಾತ್ರ. 3ಕ್ಕೂ ಬೇರೆ ಬೇರೆ ಇದೆ, 3 ಶಿಖರಗಳಿದೆ, 3 ಈ ತರ ಔಟ್ಲೆಟ್ಸ್ ಇದೆ, ಎಲ್ಲ ಬೇರೆ ಬೇರೆ ಇಲ್ಲ. ಕೃಷ್ಣ ಹೊಡೆದಾಕಿದ್ದಾರೆ. ಪೂಜೆ ಪುನಸ್ಕಾರ ಏನು ಮಾಡಬಾರ್ದು, ಮತ್ತೆ ಸೌಂದರ್ಯನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರನೇ ಫಸ್ಟ್ ಮೂಗು. ಬಟ್ ಇದೆ ಎಲ್ಲ ವಿಗ್ರಹಗಳು ಇದೆ, ಪ್ರತಿಯೊಂದು ಭಿನ್ನನೇ. ಅದರಲ್ಲಿ ಎಸ್ಪೆಷಲಿ ಮೂಗು ಮಾತ್ರ ಎಲ್ಲದಕ್ಕೂ ಹೋಗಿದೆ. ಲಕ್ಷ್ಮಿ ಸಹ ನೋಡಿ ಮೂಗು ಹೋಗಿದೆ. ನಾಟಕ ಬ್ರಹ್ಮ ಮತ್ತೆ ಗಡ್ಡೆನೂ ಸಹ ಮಾಡಿದ್ದಾರೆ ನೋಡಿ, ಚತುರ್ಮುಖ ಬ್ರಹ್ಮ. ಇದು ಧನ್ವಂತರಿ, ಆಯುರ್ವೇದ ಡಾಕ್ಟರ್, ಕೈಯಲ್ಲಿ ಇಟ್ಕೊಂಡಿರುವಂಥದ್ದು ಅಮೃತ ಕಲಶ ಮತ್ತದು ಮೆಡಿಸನ್ ಪಾಟ್. ಧನ್ವಂತರಿ ಮತ್ಸ್ಯ, ಮೊದಲನೇ ಅವತಾರ, 2ನೇದು ಕೂರ್ಮ, ಆಮೇಲೆ 3ನೇದು ವರಹ. ವರಹಾಗು ಮತ್ತೆ ಮತ್ಸ್ಯಾಗು ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಮೂಗಿದೆ, ಅಲ್ಲಿ ಮೂಗಿಲ್ಲ. ಅದು ಫಿಶ್, ಇದು ಪಿಗ್. ನಿಮಗೆ ಅಲ್ಲಿ ತೋರಿಸಿದ್ನಲ್ಲ ಅದು ಉಗ್ರ ನರಸಿಂಹ, ಇದು ಲಕ್ಷ್ಮೀ ನರಸಿಂಹ. ಬಟ್ ಲಕ್ಷ್ಮೀದು ಮುಖ ಎಲ್ಲ ಹೋಗಿದೆ. ಇದು ಗರುಡ, ವಿಷ್ಣು ಮತ್ತು ಲಕ್ಷ್ಮಿನ ಕರ್ಕೊಂಡು ಹೋಗ್ತಿರೋದು ನೋಡಿ. ವಿಂಗ್ಸ್ ಸಹ ಮಾಡಿದ್ದಾರೆ ಆ ಕಡೆ ಈ ಕಡೆ. ಇದು ಇಂದ್ರ ಮತ್ತೆ ಸಚ್ಚಿದೇವಿ, ಅವ್ರ ವಾಹನ ಐರಾವತ. ಇದು ನಿಂತಿರೋ ಆನೆ ಅಲ್ಲ, ಓಡ್ತಿರೋ ಆನೆ ನೋಡಿ. ಹಾಗಾಗಿ 4 ಕಾಲು ಬೆಂಡಾಗಿದೆ, ಬಾಲ ಮೇಲ್ಗಡೆ ಹೋಗಿದೆ. ಆದ್ರೆ ಅಷ್ಟು ಫಾಸ್ಟ್ ಆಗಿ ಹೋಗ್ತಾ ಇತ್ತು ಆನೆ ಅವ್ರನ್ನ ಕರ್ಕೊಂಡು ಅಂತ. ರಾಮಾಯಣ ಮಹಾಭಾರತ ಸ್ಟೋರಿನೂ ಸಹ ಮಾಡಿದ್ದಾರೆ. ರಾವಣ ಮಾರುವೇಷದಲ್ಲಿ ಬಂದು ಸೀತೆನ ಅಪರ್ಸ್ಕೊಂಡು ಹೋಗ್ತಿದ್ದಾರೆ. ಲಕ್ಷ್ಮಣ್ ರೇಖೆ ಹತ್ತಿ ರಾಕ್ಷಸಿ ಎದೆ ಹಾಲನ್ನ ಈ ಕೃಷ್ಣ ಅವಳನ್ನ ಸಂಹಾರ ಮಾಡ್ತಾನಲ್ಲ. ಇದು ಕೃಷ್ಣ, ಇದು ಪೂತಿನಿ ನೋಡಿ. ಹಳೆ ಕನ್ನಡದಲ್ಲಿ ಕೆತ್ತಿದ್ದಾರೆ ಪೂತಿನಿ ಅಂತ, ಯಾಕಂದ್ರೆ ಅದು ಬರ್ದಿರೋದಲ್ಲ, ಕೆತ್ತಿರೋದು. ಪೆನ್ನು ಪೇಪರ್ ಬರೆಯುವಷ್ಟು ಈಸಿಯಾಗಿ ಕಲ್ ಮೇಲೆ ಬರೆಯಕ್ಕಾಗಲ್ಲ, ಅದಕ್ಕೆ ಅವರು ಹಿಂಗೆ ಚಿಸಲ್ ಮಾಡಿದ್ದಾರೆ. ಇದು ಕಾರ್ವಿಂಗ್ಸ್ ಯಾವ ತರ ಮಾಡ್ತಿದ್ರು ಅದೇ ತರನೇ ಅಕ್ಷರಗಳನ್ನು ಸಹ ಕೆತ್ತಿರೋದು. ಕೂತಿನಿ ಅಂತ ಹಳೆ ಕನ್ನಡದ ಕೆತ್ತನೆಗಳಿಗೆ ಹೊಯ್ಸಳರು ಪ್ರಿಫರೆನ್ಸ್ ಕೊಡ್ತಾ ಇದ್ರು. ಅಂದ್ರೆ ಒಂದು ಪೀಸಲ್ಲಿ ಕಾಡು ಮತ್ತೆ ನದಿ ಎರಡನ್ನೂ ಕೆತ್ತನೆ ಮಾಡಿದ್ದಾರೆ ನೋಡಿ. ಹಸುಗಳಿದೆ, ಕೋತಿಗಳು, ನವಿಲು, ಮರಗಿಡಗಳು, ಬೆಟ್ಟ ಗುಡ್ಡ, ಆನೆ, ಇಲಿ, 2 ಕೋತಿಗಳು ಕುತ್ಕೊಂಡಿದೆ. ಇದು ನದಿ, ಅಲೆಯಲ್ಲಿ ಹೇಗೆ ಹೋಗ್ತಾ ಇದೆ ನೀರು. ಅದರಲ್ಲಿ ಮೀನು, ಹಾವು, ಮೊಸಳೆ, ಆಮೆ, ಕಪ್ಪೆ ಎಲ್ಲನೂ ಸಹ ಬಟ್ ಒಂದೇ ಪೀಸಲ್ಲಿ ಪ್ರತಿ ಆಗಲ್ಲ. ಅಂದ್ರೆ ನೋಡಿ ಆಗ ಎಷ್ಟು ನೀಟಾಗಿ ಅವರು ಡೀಪ್ ಆಗಿ ಕೆತ್ತನೆ ಮಾಡಿದ್ದಾರೆ ನೋಡಿ. ಇಲ್ಲಿ ಆತರ ಬಂದಿಲ್ಲ. ಇದು ಬಳಪದ ಕಲ್ಲೆ, ಇದು ಬಳಪದ ಕಲ್ಲೆ. ಇವಾಗಲೂ ಸ್ಟೋನ್ ಇದೆ, ಮಾಡೋರು ಇದ್ದಾರೆ, ಆದ್ರೆ ಈ ತರ ಮಾಡೋರಿಲ್ಲ. ಹಾಗಾಗಿ ಹಳೆ ಟೆಂಪಲ್ಗಳೆಲ್ಲ ಅದು ಒಂದ್ಸತಿ ಭಿನ್ನ ಆದ್ಮೇಲೆ ಮತ್ತೆ ಯಾವುದೇ ಕಾರಣಕ್ಕೂ ಮಾಡಕ್ಕಾಗಲ್ಲ. ಮಾಡಿದ್ರು ಈ ತರ ಬರುತ್ತೆ, ಈ ತರ ಮಾಡಕ್ಕಾಗಲ್ಲ. ಹಾಗಾಗಿ ಇದನ್ನ ಈ ತರ ಟೆಂಪಲ್ಗಳೆಲ್ಲ ನಾವು ಪ್ರಿಸರ್ವ್ ಮಾಡಬೇಕು, ಬಿಟ್ರೆ ರಿಪೇರಿ ಮಾಡಕ್ ಆಗಲ್ಲ. ಹಂಗಾಗಿ ಪ್ಯಾಚಸ್ ಎಲ್ಲ ಆಮೇಲೆ 1958 ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಹಾಕಿರೋದು ಇದೆ. 547 ಆನೆನು 547 ತರನೇ ಇದೆ, ಒಂದಿರೋ ತರ ಇನ್ನೊಂದಿಲ್ಲ. ಓಡೋದು, ನೋಡೋದು, ನಿಂತಿರೋದು, ಡ್ರೆಸ್ಸಸ್, ಜುವೆಲ್ಸ್ ಎಲ್ಲ ಚೇಂಜಸ್ ಇದೆ. ಕಾರ್ನರ್ ಅಲ್ಲಿ ಮಾತ್ರ 2 ದೇಹ ಒಂದೇ ತಲೆ, ಶಕ್ತಿಯ ಸಂಕೇತವಾಗಿರ್ಲಿ ಅಂತ 2 in 1. ಮತ್ತೆ ಇಡೀ ಟೆಂಪಲ್ ಅಲ್ಲಿ ಸುತ್ತ ನೋಡಿದ್ರಲ್ಲ, ಮೊದಲನೇ ಸಾಲು ಆನೆ, ಕುದುರೆ, ಹೂಬಳ್ಳಿ. ಆನೆಯಷ್ಟು ಬಲಶಾಲಿಯಾಗಿ, ಕುದುರೆಯಷ್ಟು ವೇಗವಾಗಿ, ಹೂಬಳ್ಳಿಯಷ್ಟು ಸುಂದರವಾಗಿ ನಡೀತಾ ಇತ್ತು ಹೊಯ್ಸಳರ ಆಡಳಿತ ಅನ್ನೋದಕ್ಕೋಸ್ಕರ ಈ 3 ಸಾಲು ಇಡೀ ಟೆಂಪಲ್ ಸುತ್ತ ನೀವೆಲ್ಲೇ ನೋಡಿದ್ರು ಇರುತ್ತೆ. ಮತ್ತೆ ಇಡೀ ಟೆಂಪಲ್ ವೆಯ್ಟೇ ಆನೆ ಮೇಲೆ ಇರೋದು. ಹಾಗಾಗಿ ನೋಡಿ ಆವಾಗಿನ ಕಾಲದಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ. ವೆಂಟಿಲೇಷನ್ ಏರಿಯಲ್ ವ್ಯೂ ನೋಡಿ, ಸ್ಟಾರ್ ಶೇಪ್ ಅಲ್ಲಿ ಇದೆ. ಮತ್ತೆ ಪ್ಲಾಟ್ಫಾರ್ಮ್ ಸ್ಟಾರ್ ಶೇಪ್ ಅಲ್ಲಿ ಇದೆ.